ಮನೆತನದ ಪ್ರತಿಯೊಂದು ಕೂಡ ಸ್ಟಾಪ್ ಆಗ್ಬಿಡುತ್ತೆ. ಒಂದು ಹೆಣ್ಣಿಗೆ ಒಂದು ಬೆನ್ನೆಲುಬಾಗಿ, ಒಂದು ಶಕ್ತಿಯಾಗಿ ಎಲ್ಲರೂ ಕೂಡ ಮನೆಯಲ್ಲಿ ನಿಂತಾಗ್ಲೇ ಆ ಒಂದು ಮನೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ತಾತ್ಸಾರದಿಂದ ಎಲ್ಲವನ್ನು ಕಳ್ಕೊಂಡ್ಬಿಡ್ತೀವಿ, ಎಲ್ಲವೂ ನಶಿಸಿ ಹೋಗ್ಬಿಡುತ್ತೆ. ಹಾಗಾಗಿ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಕುಟುಂಬವನ್ನ ಪ್ರೀತಿಸಿ, ಹೆಚ್ಚು ಪ್ರೀತಿಸಿ, ಗೌರವಿಸಿ, ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಹೀಗೆ ಕಾರ್ಯಕ್ರಮದಲ್ಲಿ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅಭಿನಂದನಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಯಡಿಯೂರು ಸಮಿಲ್ಲಾ ಅವರು ಬಂದು ಮಹಿಳೆಯರ ಕುರಿತಾಗಿ ಮಾತಾಡಿದ್ದಾರೆ, ಹಲವಾರು ಸಂದೇಶಗಳನ್ನ ತಿಳಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ತಮ್ಮ ಜೋರಾದ ಚಪ್ಪಾಳೆ ಬರಲಿ. ಒಂಚೂರು ಹಿಂದಕ್ಕೆ ಹಾಕ್ಬಿಡಿ ಅಣ್ಣ, ಒಂಚೂರು ಹಿಂದಕ್ಕೆ ಹಾಕಿ. ದಯವಿಟ್ಟು ಸಂಘಟಕರು ಶಾಲು ಮತ್ತು ಹಾಲನ್ನ ಅವರಿಗೆ ಸಲ್ಲಿಸೋದ್ರ ಮುಖಾಂತರ ನಮ್ಮ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು ಯಡಿಯೂರು ಸಮಿಲ್ಲಾ ಸರ್ ಅವರನ್ನ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಹಾಕಿ ಮಾ. ಓಕೆ, ಇಲ್ಲೋಡಿ ಮಾ. ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಕುಸುಮಾ ಆಚಾರ್ಯ ಅವರು, ಹಿರಿಯ ವೈದ್ಯರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಬೇಕು, ನಿಮ್ಮ ಚಪ್ಪಾಳೆ ಬರಲಿ ಅಂತ ವಿನಂತಿ. ಇಲ್ಲೋಡಿ ಮಾ. ಒಂದು ಕಾರ್ಯಕ್ರಮಕ್ಕೆ ಖಡ್ಗಲೇಖನ ವಾರಪತ್ರಿಕೆಯ ಸಂಪಾದಕರು ಹಿರಿಯರು ಆದಂತಹ ಶ್ಯಾಮ ಸರ್ ಅವರು ದಯವಿಟ್ಟು ಬೇಡ ಅನ್ನದೇನೆ ನಮ್ಮ ಒಂದು ಗೌರವ ಸ್ವೀಕರಿಸಬೇಕು. ಖಡ್ಗಲೇಖನ ಪತ್ರಿಕೆಯ ಸಂಪಾದಕರು, ಹಿರಿಯ ಪತ್ರಕರ್ತರು ಕೂಡ ಶ್ಯಾಮ ಸರ್ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಅಮ್ಮ ಇಲ್ಲೋಡಿ. ಗಾಯಕರಾದಂತಹ ರಾಧಾ ಕ್ರಿಯೇಟರ್ಸ್ ನ ಸಂಸ್ಥಾಪಕರು ಆನಂದ್ ಶೆಟ್ಟಿ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ನಿಮ್ಮ ಚಪ್ಪಾಳೆ ಬರಲಿ. ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಮೈಸೂರಿನಲ್ಲಿ ತಮ್ಮದೇ ಆದಂತಹ ಛಾಪನ್ನ ಅವರು ಇಟ್ಕೊಂಡಿದ್ದಾರೆ. ಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳು. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಸಾಕಷ್ಟು ಕಾರ್ಯಕ್ರಮಗಳನ್ನ ಕವಿತಾ ಮೇಡಮ್ ಅವರು ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ಇವರ ಕಾರ್ಯಕ್ರಮಗಳು ಇರುತ್ತೆ. ಹಾಗೆ ಸಂಗೀತನೂ ಕೂಡ ಹೇಳಿಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಮೇಡಮ್ ಅವರಿಗೆ ಧನ್ಯವಾದಗಳು. ಅಟೆಂಡ್ ಆಗಬೇಕು ಅಂತ ಟೂರಲ್ಲಿ ಇದ್ದವರು ಅದನ್ನ ಮೊಟಕುಗೊಳಿಸಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪೂರ್ಣಿಮಾ ಮೇಡಮ್ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಅವರು ಕೂಡ ಉತ್ತಮ ಗಾಯಕರು. ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಹಾಡಲಿದ್ದಾರೆ. ಡಾಕ್ಟರ್ ಪೂರ್ಣಿಮಾ ಮೇಡಮ್ ಅವರು ಸ್ತ್ರೀ ರೋಗ ತಜ್ಞರು, HD ಕೋಟೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇವರು ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಕೆಲಸದ ಒತ್ತಡದ ನಡುವೆ ಮೇರಿ ಲೋಬ ಅವರು ಒಂದು ವೃದ್ಧಾಶ್ರಮನ ನಡೆಸೋದ್ರ ಮೂಲಕ ಹಲವಾರು ಹಿರಿಯ ಜೀವಗಳಿಗೆ ಆಸರೆಯಾಗಿದ್ದಾರೆ. ಅವರು ಸಾಕಷ್ಟು ವಿಷಯಗಳನ್ನ ಕೂಡ ತಿಳಿಸಿದ್ದಾರೆ. ಮೇರಿ ಲೋಬ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ತಮ್ಮ ಜೋರಾದ ಚಪ್ಪಾಳೆ ಬರಲಿ. ಇಂಥವರ ಒಂದು ಸಮಾಜಮುಖಿ ಕೆಲಸಗಳಿಂದಾನೇ ಇವತ್ತೊಂದು ದಿನ ಒಂದು ಸಮಾಜಕ್ಕೆ ದೊಡ್ಡ ಒಂದು ಕೊಡುಗೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಮಾ ಮೇಡಮ್ ಅವರು ಸಮಾಜಮುಖಿಯಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಂಗೀತ ಅಂದ್ರೆ
ಅವರಿಗೆ ತುಂಬಾ ಇಷ್ಟ. ಪ್ರತಿಮಾ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ತಮ್ಮ ಚಪ್ಪಾಳೆ ಬರಲಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ವಿಶೇಷ ಆಹ್ವಾನಿತರಾಗಿರುವಂತಹ ಸುಂದರೇಶನ್ ಸರ್ ಅವರು, ಬಿಸಿ ಸುಂದರೇಶ್ ವಿನಂತಿ ಮಾಡಿಕೊಳ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ KR ಹಾಸ್ಪಿಟಲ್ನ ಸೀನಿಯರ್ ಸರ್ಜನ್ ಹಾಗೆ ಗಾಯಕರು ಕೂಡ ಡಾಕ್ಟರ್ ಸುಭಾಷ್ ಅವರು ಬಂದಿರೋದೇ ಒಂದು ವಿಶೇಷ. ಈ ಕಾರ್ಯಕ್ರಮಕ್ಕೆ ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ತಿಳಿಸಿದೆ, ತುಂಬಾ ಸಂತೋಷದಿಂದ ಬಂದಿದ್ದಾರೆ. ಡಾಕ್ಟರ್ ಸುಭಾಷ್ ಸರ್ ಅವರು KR ಹಾಸ್ಪಿಟಲ್ ಅಲ್ಲಿ ತುಂಬಾ ಹೆಸರುವಾಸಿ. ಒಂದು ಬಡ ರೋಗಿಗಳು ಅಂದ್ರೆ ತುಂಬಾ ಅವರಿಗೆ ತುಂಬಾ ಒಂದು ಪ್ರೋತ್ಸಾಹ ಸ್ವೀಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಹಾಗೇನೆ ಪಾವನ ಮೆಲೋಡಿಸ್ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಬಂದಿರುವಂತಹ ಪಾವನ ಮೇಡಮ್ ಅವರು, ಹಾಗೆ ದಯವಿಟ್ಟು ಪರಮೇಶ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಬರಬೇಕು ಸರ್ ಅವರಿಗೆ, ನಿತ್ಯಾನಂದ ಕಾಮತ್ ಸರ್ ಅವರಿಗೆ ಕವಿತಾ ಮೇಡಮ್ ಅವರೇ ಅಭಿನಂದಿಸಬೇಕು. ಕವಿತಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡಲಿದ್ದಾರೆ. ಅಣ್ಣ ಬನ್ನಿ. ಪಾವನ ಪರಮೇಶ್ವರ್ ಅವರು ಇಬ್ರು ಕೂಡ ಒಂಥರ ವಿಶೇಷ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾದಬ್ರಹ್ಮದಲ್ಲಿ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ನಿತ್ಯಾನಂದ ಕಾಮತ್ ಅವರು ತಬಲಿಸ್ಟು, ಕವಿತಾ ಕಾಮತ್ ಅವರ ಪತಿಯವರು ಒಳ್ಳೆ ಹಾಡುಗಾರರು ಕೂಡ. ಈ ಸಂದರ್ಭದಲ್ಲಿ ಅವ್ರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ನಿತ್ಯಾನಂದ ಕಾಮತ್ ಅವರು ಹಿರಿಯ ಕಲಾವಿದರು, ನಮ್ಮ ಮೈಸೂರಲ್ಲಿ ಒಳ್ಳೆ ಉತ್ತಮ ತಬಲಿಸ್ಟು ಕೂಡ. ಭೀಮಜ್ಯೋತಿ ಸೌಹಾರ್ದ ಸೊಸೈಟಿಯ ನಿರ್ದೇಶಕರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಅನಿತಾ ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಅಭಿನಂದನೆಯನ್ನ ಸ್ವೀಕರಿಸಬೇಕು. ದಯವಿಟ್ಟು ಬೇಗ ಅನಿತಾ ಅವರು ವೇದಿಕೆಗೆ ಬರಬೇಕು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಸಂಘದ ಕಾರ್ಯದರ್ಶಿ ಲತಾ ಅವರು ಹಾಗೂ ನೇತ್ರ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತ ಕೋರ್ತೇನೆ. ಈಗ ಅನಿತಾ ಅವರು ಒಂದು ಭೀಮಜ್ಯೋತಿ ಸೌಹಾರ್ದ ಸೊಸೈಟಿಯ ನಿರ್ದೇಶಕರಾಗಿ ಇತ್ತೀಚೆಗೆ ತಾನೇ ಆಯ್ಕೆಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಮೇರಿ ಲೋಬೋ ಅವರು ಅಭಿನಂದಿಸ್ತಾ ಇದ್ದಾರೆ. ನಿಮ್ಮ ದೇವರಾದ ಚಪ್ಪಾಳೆ ಕೂಡ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಅಮ್ಮ ಇಲ್ಲಿ ನೋಡಿ, ಅಲ್ಲಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ಡಾಕ್ಟರ್ ಶ್ರೀಲತಾ ಮೇಡಮ್ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಪರಮೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಂತರದಲ್ಲಿ ಶ್ರೀಲತಾ ಮೇಡಮ್ ಅವರ ನಂತರದಲ್ಲಿ ಪರಮೇಶ್ ಅವರು ನನ್ನ ಸ್ನೇಹಿತರು, ಒಳ್ಳೆ ಗಾಯಕರು. ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಪರಮೇಶ್ ಅವರು ತಮ್ಮ ಜೋರಾದ ಚಪ್ಪಾಳೆ ಬರಲಿ. ನಾದಬ್ರಹ್ಮದಲ್ಲಿ ಅವರ ಕಾರ್ಯಕ್ರಮಕ್ಕೆ ಜೋರಾಗಿ ಚಪ್ಪಾಳೆ ಬರುತ್ತೆ, ಅದೇ ರೀತಿ ಇಲ್ಲೂ ಕೂಡ ಚಪ್ಪಾಳೆ ಬರಲಿ. ಇನ್ನು ಹೆಚ್ಚಿನ ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶೆಯನ್ನ ವ್ಯಕ್ತಪಡಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡಿ ಹಾಗೇನೆ ಉತ್ತಮ ಗಾಯಕರು ಕೂಡ ರೇಖಾ ಗೌತಮ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಅಭಿನಂದಿಸ್ತಾ ಇದ್ದೇವೆ. ಅವರ ಅತ್ತೆ ಮಾವ ಬಂದಿದ್ದಾರೆ. ನನ್ನ ತಾಯಿ ತಂದೆ ಅಂತಾನೆ ಹೇಳ್ತಾರೆ ಅವರು. ಅಷ್ಟೊಂದು ಅವರ ಜೊತೆ ಅಟ್ಯಾಚ್ಮೆಂಟ್. ಈ ತರದ ಒಂದು ವಾತಾವರಣ ಎಲ್ಲ ಕುಟುಂಬದಲ್ಲೂ ಇದ್ರೆ ಅದು ಒಳ್ಳೆ ಆರೋಗ್ಯಕರ ಸಮಾಜಕ್ಕೆ ನಾಂದಿಯಾಗುತ್ತೆ. ರೇಖಾ ಗೌತಮ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಮೆಚ್ಚಿನ ಹಿರಿಯ ಪತ್ರಕರ್ತರಾದಂತ ಶ್ಯಾಮು ಸರ್ ಅವರು ಒಂದೆರಡು ಸಂದೇಶಗಳನ್ನ ಕೊಡ್ತಾರೆ. ನಂತರದಲ್ಲಿ
ಕವಿತಾ ಕಾಮತ್ ಅವರು ಒಂದು ವಿಶೇಷವಾದಂತಹ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ.